ಹಲೋ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ಅಡುಗೆ ನೋಡ್ಕೊಂಡು ಬರೋಣ. ನಾನು ನಿನ್ನೆ ರಾತ್ರಿ ಹುರುಳಿಕಾಳನ್ನು ನೆನೆಸಿಟ್ಟಿದ್ದೆ. ನೋಡಿ, ಇದು ಬೆಳಗ್ಗೆ ನೆಂದಿದೆ. ಇದು ಸ್ಪ್ರೌಟ್ಸ್ ಮಾಡೋಣ ಅಂತ. ನನಗೆ ಹುರುಳಿಕಾಳು ಅಂದರೆ ತುಂಬ ಇಷ್ಟ. ಸ್ಪ್ರೌಟ್ಸ್, ಯಾವುದೇ ಸ್ಪ್ರೌಟ್ಸ್ ಆದರೂ, ಹೆಸರು ಕಾಳು, ಹುರುಳಿಕಾಳು, ಕಡಲೆಕಾಳು, ಯಾವುದೇ ಸ್ಪ್ರೌಟ್ಸ್ ಆದರೂ ನನಗೆ ಇಷ್ಟ. ಸೊ ಹುರುಳಿಕಾಳು ಸ್ಪ್ರೌಟ್ಸ್ ಹಾಗಾಗಿ ತಿನ್ನೋಕ್ಕಾಗಲ್ಲ. ಇದನ್ನು ಪಲ್ಯದ ಥರನೋ ಅಥವಾ ಗೊಜ್ಜು ಗ್ರೇವಿ ಆ ಥರ ಮಾಡ್ಕೊಂಡು ತಿನ್ನಬೇಕಾಗತ್ತೆ. ಸೊ ನೋಡೋಣ ಮೊದಲು ಸ್ಪ್ರೌಟ್ಸ್ ಹೇಗೆ ಬರುತ್ತೆ ಅಂತ, ಆಮೇಲೆ ಏನು ಮಾಡೋದು ಅಂತ ಡಿಸೈಡ್ ಮಾಡ್ತೀನಿ. ಸೊ ಇದನ್ನು ಈ ಥರ ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ನಾನು ಈ ಡಬ್ಬಿಯಲ್ಲಿ ಹಾಕಿಡ್ತಾ ಇದ್ದೀನಿ. ಕೆಲವರು ಈ ಗಂಟು ಮೇಲೆ ಭಾರ ಇಟ್ಟು ಸ್ಪ್ರೌಟ್ಸ್ ಬರೆಸ್ತಾರೆ. ನಾನು ಹೀಗೆ ಈ ಥರ ಮಾಡ್ತಾ ಇದ್ದೀನಿ. ಆಮೇಲೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಎಲ್ಲ ಒಂದು ಹಿಡಿ ಬಾದಾಮಿ, ಒಂದು ಹಿಡಿ ಗೋಡಂಬಿ, ಒಂದು ಹಿಡಿ ಪಿಸ್ತಾ, ಒಂದು ಹಿಡಿ ಒಣ ದ್ರಾಕ್ಷಿ, ಒಂದು ಸ್ವಲ್ಪ ಪಂಪ್ಕಿನ್ ಸೀಡ್ಸ್, ಒಂದು 2-3 ಖರ್ಜೂರ. ಸೊ ಇಷ್ಟನ್ನು ತೊಗೊಂಡು ನಾನು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡೋಣ ಅಂತ ಸ್ವಲ್ಪ ಬಿಸಿಯಾಗಿರೋ ಹಾಲನ್ನು ಹಾಕಿ ಡ್ರೈ ಫ್ರೂಟ್ಸ್ನ 1 ಅವರ್ ನೆನೆಯಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಕೇಸರಿ ದಳನ ಹಾಕ್ತಾ ಇದ್ದೀನಿ. ಮಿಲ್ಲೆಟ್ಸ್ ಬೇಕಿದ್ರೂ ಹಾಕೋಬಹುದು. ಇಲ್ಲಿ ನೋಡಿ, ಹೀರೆಕಾಯಿ ಎಷ್ಟು ಉದ್ದ ಇದೆ, ನನ್ನಷ್ಟೇ ಉದ್ದ ಇದೆ. ನಂಗೆ ನಗು ಬರ್ತಾ ಇದೆ ಅದನ್ನ ನೋಡಿ. ಸೊ ಈ ಹೀರೆಕಾಯಲ್ಲಿ ನಾನು 2 ಡಿಶ್ನ ನಿಮಗೆ ಮಾಡಿ ತೋರಿಸ್ತೀನಿ. ಹೀರೆಕಾಯಿನ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಸೊ ತೊಟ್ಟು ಮತ್ತು ತುದಿನ ತೆಕ್ಕೊಂಡು ಈ ಹೀರೆಕಾಯಿ ಸಿಪ್ಪೆನ ನಾನು ತೆಕ್ಕೊಳ್ತಾ ಇದ್ದೀನಿ. ಸೊ ಹೀರೆಕಾಯಿ ಸಿಪ್ಪೆಯಲ್ಲೂ ನಾವು ಒಂದು ಅಡುಗೆನ ಮಾಡ್ಬೋದು, ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಸಿಪ್ಪೆ ತೆಗೆದಿಟ್ಕೊಂಡಿರೋಂಥ ಹೀರೆಕಾಯಿನ ನಾನು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಹೆಚ್ಚಿರುವಂಥ ಹೀರೆಕಾಯಲ್ಲಿ ನಾನೊಂದು ಟ್ರೆಡಿಷ್ನಲ್ ರೆಸಿಪಿನ ನಿಮಗೆ ತೋರಿಸ್ತೀನಿ. ಇದು ಬೇಸಿಗೆ ಕಾಲಕ್ಕೆ ತುಂಬಾ ಒಳ್ಳೆಯದು. ಹೀರೆಕಾಯಿ ತಂಪು ಇದು, ಹಾಗಾಗಿ ನಿಮಗೆ ತೋರಿಸೋಣ ಅಂತ ಹೇಳಿ ಇದನ್ನು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಒಂದು ದಪ್ಪ ತಳದ ಬಾಣಲೆನ ನಾನು ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾದ್ಮೇಲೆ ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿನ ತುಂಡು ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಣ್ಣ ಬರಬೇಕು ಹಸಿಮೆಣಸಿನ್ಕಾಯಿ, ಅದ್ರ ಮೇಲೆ ಬ್ಲಿಸ್ಟರ್ ಬರಬೇಕು. ಅದು ಬಂದಮೇಲೆ ಹೀರೆಕಾಯಿ ಸಿಪ್ಪೆನ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಸಿಪ್ಪೆ ಸ್ವಲ್ಪ ಮೆತ್ತಗಾಗೋಷ್ಟು ಬಾಡಿಸ್ಕೋಬೇಕು. ನೋಡಿ, ಇದು ಆಗಿದೆ. ನಾನು ಎಷ್ಟು ಹೀರೆಕಾಯಿ ಸಿಪ್ಪೆ ಹಾಕಿದ್ದೆ, ಇದು ನೋಡಿ ಎಷ್ಟಾಗಿದೆ. ಸೊ ಇದು ಬೆಂದಿದೆ, ಅದು ತಣ್ಣಗಾಗಬೇಕು. ಅಷ್ಟೊತ್ತಿಗೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋವಂಥ ಹೀರೆಕಾಯಿ ಜೊತೆಗೆ ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳ್ತಾ ಇದ್ದೀನಿ. ಸೊ ಇದ್ರ ಏನು ರೆಸಿಪಿ ಅಂತ ತೋರಿಸ್ತೀನಿ. ಅದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಈ ತೊಳೆದಿರೋಂತಹ ಹೆಸರು ಬೇಳೆನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ಹೆಸರು ಬೇಳೆ. ಸೊ ನಾನಿವತ್ತು ಹೀರೆಕಾಯಿ ತೊವ್ವೆನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಉದ್ದಕ್ಕೆ ಸೀಳಿರುವಂತಹ ಹಸಿಮೆಣಸಿನಕಾಯಿ ಮತ್ತು ಹೆಚ್ಚಿಟ್ಕೊಂಡಿರುವಂಥ ಹೀರೆಕಾಯಿನ ಹಾಕ್ತಾ ಇದ್ದೀನಿ. ಇದೊಂದು ಟ್ರೆಡಿಷ್ನಲ್ ರೆಸಿಪಿ. ಎಲ್ಲ ಮದುವೆ ಮನೆಗಳಲ್ಲಿ, ಫಂಕ್ಷನ್ಗಳಲ್ಲಿ ಇದು ನಿಮಗೆ ಮಾಡಿರ್ತಾರೆ. ಬೇಳೆ ಬೇಯಿಸ್ಬೇಕಾದ್ರೆ ನಾನು ಯಾವತ್ತೂ ಸ್ವಲ್ಪ ಅರಿಶಿನ ಮತ್ತು ಅಡುಗೆ ಎಣ್ಣೆನ ಹಾಕ್ತೀನಿ. ಹಾಗೆ ಮಾಡೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ. ನೀವು ಅದೇ ಥರ ಮಾಡ್ತೀರಾ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಇದು ಒಂದು 3 ವಿಷಲ್ ಬಂದರೆ ಸಾಕು. ಬೇಳೆನೂ ಬೆಂದಿರುತ್ತೆ, ತರಕಾರಿನೂ ಆಗಿರುತ್ತೆ. ನೋಡಿ, ಲೋ ಫ್ಲೇಮಲ್ಲಿ ಮಾಡಿ ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೆ ಇದನ್ನು ಸಿಮ್ಮಲ್ಲಿ ಇಟ್ಕೊಳ್ತೀನಿ, ಅಥವಾ ಮೀಡಿಯಮ್ ಅಲ್ಲಿದ್ದರೆ ಸಾಕು. ಹೈ ಫ್ಲೇಮಲ್ಲಿ ಮಾಡಬೇಡಿ ಈ ಥರ ಸಣ್ಣ ಸಣ್ಣ ಪಾತ್ರೆ ಯೂಸ್ ಮಾಡಿದಾಗ. ಅದು ಬೇಯೋಷ್ಟೊತ್ತಿಗೆ ನಾನಿಲ್ಲಿ ಚಟ್ನಿಗೆ ಕಾಯಿನ ಹೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಅದು 2 ಲೀಟ್ರ್ ಕುಕ್ಕರ್ ಅಲ್ವಾ, ಹಾಗಾಗಿ ಸ್ವಲ್ಪ ಅಡುಗೆ ಅನ್ನ ಅಂಥದ್ದೆಲ್ಲ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಹೀರೆಕಾಯಿ ಸಿಪ್ಪೆ ಹುರಿದಿರೋದು ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರಿಗೆ ಕಾಯಿ ಮತ್ತು ಹುರಿದಿರೋಂಥ ಹೀರೆಕಾಯಿ ಸಿಪ್ಪೆ ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿ ಒಂದು ಸತಿ ತರಿಯಾಗಿ ರುಬ್ಕೊಳ್ತೀನಿ. ಆಮೇಲೆ ಅದಕ್ಕೆ ಉಳಿದಿರೋಂಥ ಪದಾರ್ಥಗಳೇನಿದೆ ಅದನ್ನು ಹಾಕಬೇಕು. ನೋಡಿ, ಈ ಥರ ತರಿಯಾಗಾಗಿದೆ. ಇದಕ್ಕೆ ಈಗ ಹುಣಸೆ ಹಣ್ಣು, ಉಪ್ಪು ಮತ್ತು ನೀರನ್ನು ಹಾಕಿ ನೈಸಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಏನು ನಾನು ಹಾಕ್ತಾ ಇಲ್ಲ, ಯಾಕೆಂದರೆ ಹೀರೆಕಾಯಿ ಫ್ಲೇವರೇ ಡಾಮಿನೆಂಟ್ ಆಗಿರಬೇಕು. ಹಾಗಾಗಿ ಶುಂಠಿ, ಬೆಳ್ಳುಳ್ಳಿ ಎಂಥದ್ದು ಹಾಕ್ತಾ ಇಲ್ಲ ನಾನು.
ಸೊ ಚಟ್ನಿ ರೆಡಿ ಆಗಿದೆ ನೋಡಿ. ಕುಕ್ಕರ್ ಆಲ್ರೆಡಿ ಕೂಗ್ತಾ ಇದೆ. ನಾನು ಚಟ್ನಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಹೀರೆಕಾಯಿ ಸಿಪ್ಪೆ ಹುರಿದಿದ್ನಲ್ಲ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಇಂಗನ್ನ ಹಾಕ್ತಾ ಇದ್ದೀನಿ. ಸೊ ಇದರ ಒಗ್ಗರಣೆ ಇಷ್ಟೇ. ಸಾಸಿವೆ ಸಿಡಿದ್ರೆ ಒಗ್ಗರಣೆ ರೆಡಿ ಆಗುತ್ತೆ. ಸೊ ಒಗ್ಗರಣೆ ಸ್ವಲ್ಪ ತಣ್ಣಗಾಗಿದೆ. ಈಗ ನಾವು ರುಬ್ಕೊಂಡಿರೋಂತಹ ಚಟ್ನಿ ಅದನ್ನು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಇನ್ನೊಂದು ಪಾತ್ರೆಯಲ್ಲಿ ಯಾಕೆ ಮಾಡಬೇಕಲ್ವಾ, ಆಲ್ರೆಡಿ ಹುರ್ಕೊಂಡಿರೋಂಥ ಪಾತ್ರೆನೇ ಇದೆಯಲ್ಲ. ಚಟ್ನಿ ಆಯಿತು. ಚಟ್ನಿ ಜೊತೆಗೆ ಏನು ಅಂತೀರಾ? ಚಟ್ನಿ ಜೊತೆಗೆ ನೋಡಿ ಇಲ್ಲಿದೆ ದೋಸೆ ಹಿಟ್ಟು ಮಾಡಿಟ್ಟಿದ್ದೀನಿ. ಆ ದೋಸೆ ಏನು ದೋಸೆ ಹಿಟ್ಟು ಅಂತೀರಾ? ಹುರುಳಿಕಾಳು ದೋಸೆ. ಅದಕ್ಕೆ ನಾನಿಲ್ಲಿ 2 ಕಪ್ ಅಕ್ಕಿ, 1 ಕಪ್ ಹುರುಳಿಕಾಳು, ಅರ್ಧ ಕಪ್ ಉದ್ದಿನಕಾಳು, ಹಾಗೆ 1 ಕಪ್ ಗಟ್ಟಿ ಅವಲಕ್ಕಿನ ಹಾಕಿ ಸ್ವಲ್ಪ 1 ಸ್ಪೂನ್ ಮೆಂತ್ಯ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ತೊಳೆದು ಅದನ್ನು ಒಂದು 4 hours ನೆನೆಸ್ಬೇಕಾಗತ್ತೆ. ನೋಡಿ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು. ಸೊ ಇಷ್ಟು ಆಗುತ್ತೆ. ಈಗ ಇದು ನೆಂದಿದೆ ನೋಡಿ, ಎಲ್ಲ ಹೀರ್ಕೊಂಡಿದೆ ನೀರನ್ನ. ಉದ್ದಿನ ಕಾಳೆಲ್ಲ ಅರಳಿದೆ, ಅವಲಕ್ಕಿ ಎಲ್ಲ ನೀರು ಹೀರ್ಕೊಂಡಿದೆ. ಸೊ ಇದನ್ನು ನೈಸಾಗಿ ರುಬ್ಕೊಂಡ್ರೆ ದೋಸೆ ಹಿಟ್ಟು ರೆಡಿಯಾಗಿರುತ್ತೆ. ಸೊ ಇದು ಫರ್ಮೆಂಟ್ ಆಗಬೇಕು ನೋಡಿ. ಈ ಥರ ಆಗಿದೆ. ಇದು ಓವರ್ ನೈಟ್ ನಾನು ಬಿಟ್ಟಿದ್ದೆ, ಬೆಳಗ್ಗೆಗೆ ಈ ಥರ ಬಂದಿದೆ ಹಿಟ್ಟು. ಹುರುಳಿಕಾಳು ದೋಸೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾವು ಯೂಶ್ವಲಿ ರೆಗ್ಯುಲರ್ ಆಗಿ ಮಾಡೋವಂಥ ದೋಸೆನೇ ತಿಂದು ಬೇಜಾರಾಗಿರುತ್ತಲ್ಲ, ಹಾಗಾಗಿ ನಾನು ಈ ಹುರುಳಿಕಾಳು ದೋಸೆನ ಮಾಡ್ತಾ ಇದ್ದೀನಿ. ಇದು ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು. ಆಮೇಲೆ ಬ್ಲಡ್ ಪ್ರೆಷರ್ ಕಮ್ಮಿ ಮಾಡುತ್ತೆ. ಸೊ ಡಯಟ್ ಮಾಡೋರಿಗೂ ತುಂಬಾ ಒಳ್ಳೆಯದು. ಸೊ ಹುರುಳಿಕಾಳನ್ನ ಇಂಗ್ಲೀಷಲ್ಲಿ ಹಾರ್ಸ್ ಗ್ರಾಮ್ ಅಂತಾರೆ ನೋಡಿ. ಅಂದರೆ ಅದು ಮೇನ್ಲಿ ಕುದುರೆಗಳ ಆಹಾರ ಅದು. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ. ಇದು ಹುರುಳಿಕಾಳು ದೋಸೆ ಅಂತ ಯಾರಿಗೂ ಅನ್ಸಲ್ಲ, ನಾರ್ಮಲ್ ದೋಸೆ ಥರನೇ ಕಾಣಿಸ್ತಾ ಇದೆ. ಸೊ ಟೇಸ್ಟ್ ವೈಸ್ ಹೇಳೋದಾದರೆ ನಾನು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ಹುರುಳಿಕಾಳು ದೋಸೆ ವಿತ್ ಹೀರೆಕಾಯಿ ಸಿಪ್ಪೆ ಚಟ್ನಿ. ತುಂಬಾ ಸಾಫ್ಟಾಗಿನೂ ಬಂದಿದೆ ದೋಸೆ. ಟೇಸ್ಟ್ ಸೂಪರ್ ಆಗಿದೆ. ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 1 hour ಮೇಲಾಗಿದೆ. ಈಗ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕಿಗೆ ನೆನೆಸಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಆಲ್ಮೋಸ್ಟ್ ಸ್ವಲ್ಪ ನೆಂದಿದೆ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ. ಇದಕ್ಕೆ ತಣ್ಣಗಿರೋಂಥ ಹಾಲು, ರೂಮ್ ಟೆಂಪ್ರೇಚರಲ್ಲಿರೋಂಥ ಹಾಲು ಸಾಕು, ಕೋಲ್ಡ್ ಏನು ಬೇಡ. ಸೊ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಡ್ರೈ ಫ್ರೂಟ್ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಹಾಗಾಗಿ ಇದು ಪೂರ್ತಿ ಗ್ರೈಂಡ್ ಆಗಲ್ಲ. ಆಮೇಲೆ ನಾನು ಖರ್ಜೂರ ಬರೀ 2-3 ಅಷ್ಟೇ ಹಾಕಿದ್ದೆ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನಷ್ಟು ಹಾಕ್ಕೊಳ್ಳಿ. ಶುಗರ್ ಹಾಕ್ತಾ ಇಲ್ಲಲ್ಲ, ಹಾಗಾಗಿ ಖರ್ಜೂರನೇ ಸ್ವೀಟ್ನೆಸ್ ಕೊಡುತ್ತೆ. ಮತ್ತು ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಸ್ವೀಟ್ ಇರುತ್ತಲ್ಲ. ಸೊ ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ಪಿಸ್ತಾ ಮತ್ತು ಗೋಡಂಬಿ, ಬಾದಾಮಿ ಎಲ್ಲ ಬಾಯಿಗೆ ಸಿಗ್ತಾ ಇದೆ. ಸೊ ಓವರ್ ಆಲ್ ಇಟ್ಸ್ ಗುಡ್. ಕಮಿಂಗ್ ಬ್ಯಾಕ್ ಟು ಅವರ್ ತವೆ. ನೋಡಿ ಕುಕ್ಕರ್ ತಣ್ಣಗಾಗಿದೆ. ಈಗ ಹೇಗೆ ಬೆಂದಿದೆ ಹೆಸರುಬೇಳೆ ಮತ್ತು ಹೀರೆಕಾಯಿ ಅಂತ ನೋಡೋಣ. ಚೆನ್ನಾಗಿ ಬೆಂದಿರುತ್ತೆ ನೋಡಿ, ಅಷ್ಟು ಚೆನ್ನಾಗಿ ಬೆಂದಿದೆ. ಬೇಳೆನ ಸ್ವಲ್ಪ ನಾವು ಕರಗಿಸ್ಕೊಳ್ಬೇಕಾಗುತ್ತೆ. ಸೊ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ ನೋಡಿ. ಇಷ್ಟು ಹದಕ್ಕೆ ಬಂದರೆ ಸಾಕು. ತವೆ ಸ್ವಲ್ಪ ಗಟ್ಟಿ ಆಯಿತು ಅನಿಸಿದ್ರೆ ನೀರು ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಸೊ ಈಗ ನೋಡಿ ನಾನು ಮೆಣಸಿನ್ಕಾಯಿನ ಸೀಳು ಹಾಕಿದ್ನಲ್ಲ, ಅದು ಹೀರೆಕಾಯಿ ಜೊತೆ ಕನ್ಫ್ಯೂಸ್ ಆಗಿ ಒಂದೊಂದ್ಸತಿ ತಿಂದ್ಬಿಡ್ತೀವಿ. ಅದನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ, ಮೆಣಸಿನ್ಕಾಯಿ ಏನು ಹಾಕಿದ್ದೆ ಅದನ್ನು. ಈ ರೆಸಿಪಿನ ನಾನು ನಮ್ಮ ಅಮ್ಮನಿಂದ ಕಲ್ತ್ಕೊಂಡೆ. ಅವರು ಇದನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ. ಸೊ ನನಗೆ ಇಷ್ಟ ಆಯಿತು, ಹಾಗಾಗಿ ಅವರಿಂದ ಕಲ್ತ್ಕೊಂಡು ಇದನ್ನು ನಾನು ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಒಂದ್ಸತಿ ಕುದಿಸ್ಬೇಕು. ಇದು ಕುದಿಸಿ ಅದು ಆಗಿದೆ. ಈ ಕಡೆ ಒಗ್ಗರಣೆಗೆ ನಾನು 2 ಸ್ಪೂನ್ ತುಪ್ಪ ಮತ್ತು ಇಂಗನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಕರಿಬೇವು ಮತ್ತು ಒಣಮೆಣಸನ್ನ ಹಾಕ್ತಾ ಇದ್ದೀನಿ. ಒಣಮೆಣಸು ಸ್ವಲ್ಪ ನೋಡಿ ಈ ಥರ ಆದರೆ ಒಗ್ಗರಣೆ ರೆಡಿಯಾಗಿದೆ. ಸೊ ನಮ್ಮ ತವೆಗೆ ಒಗ್ಗರಣೆ ರೆಡಿ. ಹೀರೆಕಾಯಿ ತವೆ ರೆಡಿಯಾಗಿದೆ. ಇನ್ನೇನು ತಿನ್ನೋದಷ್ಟೇ ಬಾಕಿ. ನಾನು ಆಗಲೇ ಹೇಳಿದ ಹಾಗೆ ಹೀರೆಕಾಯಿ ತಂಪು ಮತ್ತು ಹೆಸರು ಬೇಳೆನೂ ತಂಪು. ಈ ಬೇಸಿಗೆಗೆ ಈ ಥರ ಲೈಟಾಗಿ ತವೆ ಅಥವಾ ದಾಲ್ ಮಾಡ್ಕೊಂಡು ತಿಂದರೆ ಬಾಡಿಗೂ ಒಳ್ಳೆಯದು. ಖಾರ ತುಂಬ ಮಸಾಲೆ ಅವೆಲ್ಲ ಸರಿ ಹೋಗಲ್ಲ ಬೇಸಿಗೆಯಲ್ಲಿ. ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸನ ಹಾಕಿ ಮಿಕ್ಸ್ ಮಾಡಬೇಕು. ನಿಂಬೆ ರಸ ಹಾಕಬೇಕಾದ್ರೆ ಯಾವಾಗಲೂ ಅಷ್ಟೇ ಸ್ಟವ್ ಆಫ್ ಮಾಡಾದಮೇಲೆ ಹಾಕಬೇಕು. ನೋಡಿ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು
ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ತಿಂದಿರೋರಿಗೆ ಅದರ ರುಚಿ ಗೊತ್ತು ಅಂತ ಹೇಳ್ಬಹುದು. ನೀವು ಮನೆಯಲ್ಲಿ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ. ದಿನ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಇನ್ನಷ್ಟು ರೆಸಿಪಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಸ್ಟೇ ಸೇಫ್, ಹ್ಯಾವ್ ಅ ಗುಡ್ ಡೇ, ಬಾಯ್.